ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಒಬ್ಬರು ವಿನೆಕ್ ಬ್ಲೌಸ್ದು ಪ್ಯಾಟರ್ನ್ ಮೇಕಿಂಗನ್ನು ತೋರಿಸ್ಕೊಡಿ ಅಂತ ನನಗೆ ಕಮೆಂಟ್ ಮಾಡಿದರು. ಸೊ ಅವ್ರಿಗೋಸ್ಕರ ವಿಡಿಯೋನ ಮಾಡ್ತಾಯಿದ್ದೀನಿ. ನಾವು ವಿನೆಕ್ ಬ್ಲೌಸನ್ನು ಅಂದರೆ ಬ್ಯಾಕ್ ಸೈಡು ವಿನೆಕ್ಕು, ಫ್ರಂಟ್ ಸೈಡು ವಿನೆಕ್ ಇದ್ದಾಗ ನಾವು ಇಲ್ಲ ಒಂದು ಪ್ರಿನ್ಸಸ್ ಕಟ್ಟಲ್ಲಾದರೂ ನಾವು ಕಟ್ಟಿಂಗನ್ನು ಮಾಡಬೇಕು, ಇಲ್ಲ ಶೋಲ್ಡರ್ ಟು ವೇಸ್ಟ್ ಡಾಟಲ್ಲಾದರೂ ಕಟ್ಟಿಂಗನ್ನು ಮಾಡಬೇಕು. ಆಗಲೇ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿರುತ್ತೆ ಫ್ರೆಂಡ್ಸ್. ಮತ್ತು ವಿನೆಕ್ಕನ್ನು ನೀವು ಕಟಿಂಗ್ ಮಾಡ್ತಾಯಿದ್ದೀರ ಅಂದರೆ ವಿನೆಕ್ ಬ್ಲೌಸ್ನ ಕಟಿಂಗ್ ಮಾಡ್ತಾಯಿದ್ದೀರ ಅಂದರೆ ಆದಷ್ಟು ಬೋಟ್ ನೆಕ್ ಮೆಥಡಲ್ಲಿ ನೀವು ವಿ ನೆಕ್ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಅನ್ನೋದು. ಕೆಲವೊಂದು ಸಲ ಡೀಪ್ ನೆಕ್ ಬ್ಲೌಸಲ್ಲೂ ವಿ ನೆಕ್ಕನ್ನು ಕಟ್ ಮಾಡ್ತಾರೆ, ಬಟ್ ಅಷ್ಟೊಂದು ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ. ಬೋಟ್ ನೆಕ್ ಮೆಥಡಲ್ಲಿ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು AMM ಡಿಸೈನರ್ಸ್ ಆ್ಯಂಡ್ ವ್ಲಾಗ್ಸ್ ಅಂತ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಈ ವಿಡಿಯೋನ ನೋಡಿ. ಇಲ್ಲಾಂದರೆ ನನ್ನ ಸ್ಟೋರಿಯಲ್ಲಿ ಈ ಬ್ಲೌಸ್ದು ವಿಡಿಯೋ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಹೋಗಿ ನೀವು ಈ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್. ಹಾಗೆ ಈ ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರೊಫೆಷ್ನಲ್ ಮೆಥಡಲ್ಲಿ ನಾವು ಯಾವ ರೀತಿ ಬ್ಲೌಸ್ ಪ್ಯಾಟ್ರನ್ನ ಮೇಕಿಂಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಹಾಗೆ ನಿಮ್ಗೆ ಯಾವ ಬ್ಲೌಸ್ ಆದರೂ ಪ್ಯಾಟ್ರನ್ ಮೇಕಿಂಗ್ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋದಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋದಲ್ಲಿ ಅದರ ಕೆಳಗಡೆ ನೀವು ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಬ್ಲೌಸ್ದು ಅಂದರೆ ವಿನೆಕ್ ಬ್ಯಾಕು ವಿನೆಕ್ಕು, ಫ್ರಂಟು ವಿನೆಕ್ ಬ್ಲೌಸ್ದು ಪ್ಯಾಟ್ರನ್ ಮೇಕಿಂಗ್ ಮಾಡಿದ್ದೀವಲ್ವ, ಸೊ ಸೇಮ್ ಪ್ಯಾಟ್ರನ್ನ ಪ್ಲೇಸ್ ಮಾಡ್ಕೊಂಡು ಯಾವ ರೀತಿ ಲೈನಿಂಗನ್ನು ಟ್ರೇಸ್ ಔಟ್ ಮಾಡೋದು, ಹಾಗೆ ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅದ್ರ ಬಗ್ಗೆನೂ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ.